ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ತುಂಬ ದಿನ ಆದಮೇಲೆ ಒಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಹೆಣ್ಮಕ್ಳಿಗೆ ತುಂಬ ಇಷ್ಟವಾದ ಸ್ಪೆಷಲ್ ಹಬ್ಬ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಫಸ್ಟ್ ದೇವ್ರು ಕೂರಿಸ್ಬೇಕು ಅಂದ್ಕೊಂಡಾಗ ಯೋಚನೆ ಬರೋದೇ ಡೆಕೋರೇಷನ್ ಏನು ಮಾಡೋಣ ಅಂತ. ನನಗೆ ಟೈಮ್ ಕಮ್ಮಿ ಇತ್ತು, ಏನಪ್ಪ ಡೆಕೋರೇಟ್ ಮಾಡೋದು ಅಂತ ತುಂಬ ಯೋಚನೆ ಮಾಡಿ ಚಿಕ್ಕಪೇಟೆ ಹೋಗಿ ಅಲ್ಲಿ ಕೆಲವೊಂದು ಐಟಮ್ಸ್ ಹುಡುಕಿ ಹುಡುಕಿ ತೊಗೊಂಡು ಬಂದೆ. ತಂದಿದ್ದ ಐಟಮ್ಸ್ ಎಲ್ಲ ರೀಸನಬಲ್ ರೇಟ್ನಲ್ಲೇ ಸಿಕ್ತು. ಐಟಮ್ಸ್ ಏನೋ ತಂದೆ, ಬಟ್ ನಂಗೆ ಏನು ಮಾಡೋದು ಅನ್ನೋ ಕ್ಲಿಯರ್ ಪಿಕ್ಚರ್ ಇರಲಿಲ್ಲ. ಮಾಡ್ತಾ ಮಾಡ್ತಾ ಐಡಿಯಾ ಬರ್ಬೋದು ಅಂತಲೇ ಶುರು ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಮೊದಲು ಬ್ಯಾಕ್ಗ್ರೌಂಡ್ ಕವರ್ ಮಾಡೋಕ್ಕೆ ಅಂತ ಸ್ಕ್ರೀನ್ ಹಾಕಿದೆ. ಅದು ವೈಟ್ ನೆಟ್ಟೆಡ್ ಒನ್. ಡೆಕೋರೇಷನ್ಗಂತಾನೆ ಗ್ರೀನ್ ಕಲರ್ ದಾರ ಮತ್ತು ಪಿಂಕ್ ಕಲರ್ ಫ್ಲವರ್ಸ್ ತೊಗೊಂಡು ಬಂದಿದ್ದೆ. ಸ್ಟಿಕ್ ಮಾಡೋಕ್ಕೆ ಅಂತಲೇ ಗ್ಲೂಗನ್ ಕೂಡ ಪರ್ಚೇಸ್ ಮಾಡಿದ್ದೆ. ತುಂಬ ಟ್ರಯಲ್ ಆ್ಯಂಡ್ ಎರರ್ ಆದಮೇಲೆ ಫೈನಲಿ ಒಂದು ಡಿಸೈನ್ ಫೈನಲ್ ಮಾಡಿದೆ. ಇದು ಫ್ಲವರ್ ಇದೆಲ್ಲ ಪಿಂಕ್ ಕಲರ್, ನಾನು ಇದನ್ನು ಮೇಲೆ ಇಡೋದಾ ಇಲ್ಲ ಕೆಳಗಡೆ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ. ಬಟ್ ಫೈನಲಿ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಇದನ್ನೇ ಫೈನಲ್ ಮಾಡಿಕೊಂಡೆ ನಾನು. ನಾವು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೈಟ್ 12:30ಗೆ. ನಾನು ನನ್ನ ತಂಗಿ ಇಬ್ಬರು ಎದ್ಬಿಟ್ಟು ಮಾಡ್ಕೊಳ್ತಾ ಕೂತಿದ್ವಿ. ಯಾಕಂದರೆ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಪೂಜೆಗೆ ಅಂತ. ನನ್ನ ತಂಗಿ ಅಂತೂ ಫುಲ್ ಎಕ್ಸೈಟೆಡ್, ನಾನು ಯಾವ ಥರ ಮಾಡ್ತೀನಿ, ಅದು ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಕೂತಿದ್ದಾಳೆ. ಅವಳೇ ವಿಡಿಯೋ ಮಾಡ್ತಿರೋದು. ಬಾಗಿಲಿಗೆ ಹಾಕೋಕ್ಕೆ ಅಂತ 2 ತೋರಣ ತಂದಿದ್ದೆ. ನನಗೆ ಯಾಕೋ ಇದು ಡೆಕೋರೇಷನ್ ನೋಡ್ತಿದ್ರೆ ಇನ್‌ಕಂಪ್ಲೀಟ್ ಅಂತ ಫೀಲ್ ಆಯಿತು. ಸೊ ಅದನ್ನು ಇಲ್ಲೇ ಹ್ಯಾಂಗ್ ಮಾಡಿ ನೋಡೋಣ ಅಂತ ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ. ಬಟ್ ಲಿಟ್ರಲಿ ಇಟ್ ಲುಕ್ಸ್ ಸೋ ಗುಡ್. ಸೊ ಅದಕ್ಕೆ ಅದನ್ನ ಇಲ್ಲೇ ಹ್ಯಾಂಗ್ ಮಾಡಿದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. 2 ಹಾಕಿದ್ಮೇಲೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದು ಹಾಕಿದ್ಮೇಲೆ ಒಂಥರ ಹೊಸ ಲುಕ್ ಕೊಡ್ತಿದೆ. ಬ್ಯಾಕ್‌ಗ್ರೌಂಡ್ ಡೆಕೋರೇಷನ್ ಕೆಲಸ ಮುಗೀತೀಗ. ನೆಕ್ಸ್ಟ್ ಏನಿದ್ರು ದೇವ್ರ ಅಲಂಕಾರ ಮತ್ತು ಸ್ಯಾರಿ ಉಡ್ಸೋದು. ಸೊ ಫಸ್ಟ್ ನಾವು ಇವಾಗ ಬ್ಯಾಕ್‌ಗ್ರೌಂಡ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನನ್ನ ತಂಗಿ ಇದನ್ನೆಲ್ಲ ಐಟಮ್ಸ್ ಎಲ್ಲ ನೀಟಾಗಿ ಎತ್ತಿಡ್ತಾ ಇದ್ದಾಳೆ. ಇದಾದಮೇಲೆ ನಾವೀಗ ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದೇ ನೋಡಿ ನಾವು ತಂದಿರೋ ದೇವರಿಗೆ ಹೊಸ ಸ್ಯಾರಿ. ಹೇಗಿದೆ? ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಅಲ್ವಾ? ಆ್ಯಕ್ಚುಲಿ ನೋಡಿ, ದೇವ್ರುಗಳಿಗೆ ತುಂಬ ಜನ ಹೇಳ್ತಾರೆ ಗ್ರೀನು, ಯೆಲ್ಲೋ, ರೆಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ಅದಕ್ಕೆ ಈ ವರ್ಷ ಈ ಕಲರ್ ಇರಲಿ ಅಂತ ಸೆಲೆಕ್ಟ್ ಮಾಡಿದೆ. ಇದು ತುಂಬ ಜನ ಲೈಕ್ ಫೋಟೋದಲ್ಲಿ ಆ ಥರ ನೋಡಿದ್ರೆ ಇದು ಬ್ಲ್ಯಾಕ್ ಅಂತ ಅನಿಸುತ್ತೆ, ಬಟ್ ಇಟ್ಸ್ ನಾಟ್ ಎ ಬ್ಲ್ಯಾಕ್. ಇದು ಡಾರ್ಕ್ ಗ್ರೀನ್ ಮತ್ತು ಯೆಲ್ಲೋ, ಕಪ್ಪೆಜಿಟ್ ಕಲರ್ ಅಂತಾರಲ್ಲ ಆ ಕಲರ್ ಇದು. ಬಟ್ ತುಂಬ ಚೆನ್ನಾಗಿದೆ. ಸ್ಯಾರಿ ಉಡ್ಸೋಕ್ಕೆ ನಮ್ಮಮ್ಮ ಹೆಲ್ಪ್ ಮಾಡಿದ್ರು. ನಮ್ಮಮ್ಮ ತುಂಬ ಚೆನ್ನಾಗಿ ಸ್ಯಾರಿ ಉಡಿಸ್ತಾರೆ. ಆ್ಯಕ್ಚುಲಿ ನಂಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಅಂದರೆ ತುಂಬಾ ಇಷ್ಟ. ಬಿಕಾಸ್ ನಾನು ಹುಟ್ಟಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನನೇ. ಸೊ ಅದು ನನಗೆ ಇನ್ನೂ ಸ್ಪೆಷಲ್ ಡೇ. ಎಲ್ಲ ಹುಡುಗಿರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಅಲ್ವಾ? ಲಕ್ಷ್ಮಿ ಕೂರಿಸ್ಬೇಕು, ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಬೇಕು, ಹಾಗೆ ನಾವು ಕೂಡ ರೆಡಿ ಆಗಬೇಕು ಅಂತೆಲ್ಲ. ಸೊ ಹಾಗಾಗಿ ನಮ್ಮನೆ ಹಬ್ಬ ಈ ಥರ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ನೋಡ್ಕೋತಾ ಇದ್ದೀನಿ. ಅಂದರೆ ಇದು ಸೆರಗು ಇದೆಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ. ಈಗ ಸ್ಯಾರಿ ಉಡ್ಸೋದು ಕೂಡ ಕಂಪ್ಲೀಟ್ ಆಯಿತು ನೋಡಿ. ನಾನು ನೆಕ್ಸ್ಟ್ ಈಗ ಒಂದು ಬೌಲಲ್ಲಿ ಅರಿಶಿನ ಕಲಿಸ್ಕೊಂಡೆ. ಸೊ ಫಸ್ಟು ನಾವೀಗ ದೇವರಿಗೆ ತಾಳಿ ಪ್ರಿಪೇರ್ ಮಾಡ್ಕೋಬೇಕು. ಅದನ್ನು ಅರಿಶಿನ ಬೋಟಿಂದ ಪ್ರಿಪೇರ್ ಮಾಡ್ಕೋತೀವಿ. ನಾರ್ಮಲಾಗಿ ಹೇಗೆ ತಾಳಿ ಕಟ್ತಾರೋ ಅದೇ ಥರ ಅದನ್ನು ಕೂಡ ನಾವು 3 ಗಂಟೆ ಹಾಕಿ ಪ್ರಿಪೇರ್ ಮಾಡ್ಕೋಬೇಕು. ಅರಿಶಿನ ಬೋಟಿಂದ ಈ ಥರ ಮಾಡೋದು ತುಂಬಾ ಶ್ರೇಷ್ಠ. ಸೊ ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿಗೆ ನಾನೀಗ ಅರಿಶಿನ ಹಚ್ಚುತ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಅದನ್ನು ಎಲ್ಲಂದ್ರಲ್ಲಿ ಇಟ್ಟಿರ್ತೀವಲ್ವ, ಅದಕ್ಕೆ ಅದನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಈ ಥರ ಅರಿಶಿನ ಹಚ್ಕೋತೀವಿ. ನಾನೀಗ ಲಕ್ಷ್ಮಿನ ರೆಡಿ ಮಾಡ್ತಾ ಇದ್ದೀನಿ. ಲಕ್ಷ್ಮಿನ ರೆಡಿ ಮಾಡ್ತಾ ಇದ್ದರೆ ನಿಜ ಹೇಳೋ ಏನೋ ಒಂಥರ ಪಾಸಿಟಿವ್ ಫೀಲ್. ನಿಜ ತುಂಬಾ ಖುಷಿ ಆಗುತ್ತೆ. ಅದನ್ನ ನೋಡ್ತಾನೆ ಇರಬೇಕನ್ಸುತ್ತೆ. ಅದು ರೆಡಿ ಆದಮೇಲಂತೂ ನಮ್ಮ ಕಣ್ಣು ಆಚೆನೇ ಹೋಗಲ್ಲ. ನೋಡಿ ಹೇಗೆ ಕಾಣಿಸುತ್ತೆ ಅಂತ ಎಲ್ಲ ಓವರಾಲ್ ರೆಡಿ ಆದಮೇಲೆ. ಈಗ ನಾವು ವರಮಹಾಲಕ್ಷ್ಮಿನ ಕೂರಿಸಿದ್ದೀವಿ. ನಮ್ಮನೆ ಪುಟ್ಟ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಈಗ ನೀವೇ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅಂದ್ಕೊಂಡಿದ್ದಕ್ಕಿಂತ ಪೂಜೆ ಎಲ್ಲ ಚೆನ್ನಾಗಾಯಿತು. ಬಟ್ ನಿಮಗೆ ಅದನ್ನು ತೋರ್ಸೋಣ ಅಂದ್ಕೊಂಡೆ, ಬಟ್ ವಿಡಿಯೋ ಮಾಡೋದೇ ಮರೆತುಬಿಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಥ್ಯಾಂಕ್ ಯು ಆಲ್.